ನಾವು ಸಾಮಾನ್ಯವಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದನ್ನ ನೋಡಿದೀವಿ. ಜೊತೆಗೆ ಗುಂಡಿ ತೆಗೆದಿದ್ರೆ ಅಲ್ಲೂ ಕೂಡ ಸಾಕಷ್ಟು ಆಳದಲ್ಲಿ ನೀರು ನಿಂತಿರೋದನ್ನ ನೋಡಿದೀವಿ. ಆದ್ರೆ ಬಸ್ ಶೆಲ್ಟರ್ ಮೇಲೆ ಯಾವ್ದಾದ್ರು ನೀರು ನಿಂತಿರೋದನ್ನ ನೀವು ನೋಡಿದೀರಾ? ನೋಡಿಲ್ಲ ಅಂದ್ರೆ ಬಿಬಿಎಂಪಿ ಅಂತ ಭಾಗ್ಯವನ್ನು ಕೂಡ ಸಾರ್ವಜನಿಕರಿಗೆ ಕಲ್ಪಿಸಿಕೊಡ್ತಾ ಇದೆ. ಬನ್ನಿ ಬಿಬಿಎಂಪಿ ಎಡವಟ್ಟಿನ ಮತ್ತೊಂದು ಸ್ಟೋರಿ ನೋಡ್ಕೊಂಡು ಬರೋಣ. ಬಸ್ ಶೆಲ್ಟರ್ ಮೇಲೆಯೇ ನಿಂತ ಮಳೆ ನೀರು. ಬಸ್ ಶೆಲ್ಟರ್ ಮೇಲೆ ವಾಲಿದ ಬೃಹತ್ ಮರದ ಕೊಂಬೆ. ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಬಿಬಿಎಂಪಿ ಅವರು ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಅನ್ಸುತ್ತೆ. ಎಸ್, ಇದು ಎಲ್ಲೋ ದೂರದಲ್ಲಿರೋ ಬಸ್ ನಿಲ್ದಾಣ ಅಲ್ಲ. ಇದು ಬಿಬಿಎಂಪಿ ಕೇಂದ್ರ ಕಚೇರಿಯ ಹೊರ ಭಾಗದಲ್ಲಿ ಜಯನಗರದ ಕಡೆಗೆ ಮಾತ್ರ ಅಲ್ಲ, ತಮಿಳುನಾಡಿನ ಕಡೆಗೆ ಹೋಗುವ ಕಾರ್ಪೊರೇಷನ್ ಬಸ್ ನಿಲ್ದಾಣ ಇದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ದೊಡ್ಡದಾಗಿ ಬಸ್ ನಿಲ್ದಾಣ ಮಾಡಲಾಗಿದ್ದು, ಈ ಬಸ್ ನಿಲ್ದಾಣದ ಶೆಲ್ಟರ್ ಮೇಲೆ ಬೃಹತ್ ಮರದ ಕೊಂಬೆಗಳು ಬೀಳುವ ಹಂತಕ್ಕೆ ಬಂದಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ನಮ್ಮ ಪ್ರತಿನಿಧಿ ಡ್ರೋನ್ ವಿಜುವಲ್ಸ್ ಮೂಲಕ ವಿವರಿಸಿದ್ದಾರೆ ನೋಡಿ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಬಿಎಂಟಿಸಿ ಮತ್ತು ಬಿಬಿಎಂಪಿ ಜಂಟಿಯಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಬಸ್ ಶೆಲ್ಟರ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಬಸ್ ಶೆಲ್ಟರ್ನ ಮೇಲ್ಭಾಗದಲ್ಲಿ ಒಂದು ರೀತಿಯ ಓಣಿ ಬಿದ್ದಿರೋ ಆಕಾರದಲ್ಲಿ ಶೆಲ್ಟರ್ ಬಿದ್ದಿದೆ. ಅದು ಯಾವ ಕಾರಣಕ್ಕೆ ಬಿದ್ದಿದೆ, ಅದು ಏನಾಗಿದೆ ಅಂತ ನೋಡುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಯಾಕೆಂದರೆ ಆ ಜಾಗದಲ್ಲಿ ಏನಾದರೂ ಅನಾಹುತ ಆಯಿತು ಅಂದರೆ, ಅಥವಾ ಏನು ಶೆಲ್ಟರ್ ಏನಾದರೂ ಬಿತ್ತು ಅಂದರೆ ಅಲ್ಲಿ ಪ್ರಯಾಣಿಕರ ಮೇಲೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಅದನ್ನು ನೋಡೋದಕ್ಕೋಸ್ಕರ ನಾವು ಡ್ರೋನ್ ಮೂಲಕ ಅದನ್ನು ತೋರಿಸುವಂಥ ಪ್ರಯತ್ನನ ಈಗ ಮಾಡ್ತಿದ್ದೀವಿ. ಬನ್ನಿ, ಡ್ರೋನ್ ಮೂಲಕ ಅಲ್ಲಿ ಏನಿದೆ ಅದನ್ನು ನಿಮಗೆ ತೋರಿಸಿ ಬಿಬಿಎಂಪಿ ಏನು ಕೆಲಸ ಮಾಡ್ತಿದೆ ಅದನ್ನು ಸಹ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು, ನಾವೆಲ್ಲೋ ಬೇರೆ ಕಡೆ ತೋರಿಸ್ತಿಲ್ಲ. ಬಿಬಿಎಂಪಿ ಈಗ ಒಂದು ಹೊಸದಾಗಿ ಒಂದು ಆದೇಶ ಮಾಡಿತ್ತು. ಈಗ ಏನು ಪೂರ್ವ ಮುಂಗಾರು ಮಳೆ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಮರಗಳು ಬೀಳ್ತಿತ್ತು, ವಿದ್ಯುತ್ ಕಂಬಗಳು ಬೀಳ್ತಿತ್ತು. ಒಂದು ವಾಟ್ಸಪ್ ನಂಬರ್ನ ಕೊಟ್ಟು ಎಲ್ಲೆಲ್ಲಿ ಮರದ ಕೊಂಬೆಗಳು ಒಣಗಿದೆ, ಮರದ ಕೊಂಬೆಗಳು ಇದಾಗಿದೆ ಅಂತ. ಇದು ಬಿಬಿಎಂಪಿ ಕಚೇರಿಯ ಹಿಂಭಾಗದ, ಅಂದರೆ ನೀವೇನು ದೃಶ್ಯದಲ್ಲಿ ಕಾಣಿಸ್ತಿದೆ, ಇದು ಕಟ್ಟಡ ಬಂದು ಬಿಬಿಎಂಪಿಯ ಕಟ್ಟಡ. ಬಿಬಿಎಂಪಿಯ ಹೆಡ್ ಆಫೀಸ್ ಏನಿದೆ ಕಾರ್ಪೊರೇಷನಲ್ಲಿ, ಅದರ ಕಟ್ಟಡದ ಹಿಂಭಾಗದಲ್ಲಿ ಒಂದು ಮರ ಬೆಳ್ಕೊಂಡಿದೆ. ಈಗ ಮರನ ಸಹ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನೋಡ್ಬೋದು, ಈ ಮರದ ಕೊಂಬೆಗಳು ಮತ್ತು ಕಸ ಈ ಬಸ್ ಶೆಲ್ಟರ್ ಮೇಲೆ ಬಂದಿರುವಂಥದ್ದು. ಮರದ ಕೊಂಬೆ ನೋಡ್ತಿದ್ದೀರಾ, ಈ ಮರದ ಕೊಂಬೆಯಿಂದ ಮರದಿಂದ ಬಂದಿರುವಂಥ ಕೊಂಬೆಗಳು ಈ ಬಸ್ ಶೆಲ್ಟರ್ ಮೇಲೆ ಬಂದು ಬಸ್ ಶೆಲ್ಟರ್ನ ಭಾಗ ಒಳಭಾಗಕ್ಕೆ ಕುಸಿಯೋ ರೀತಿಯಲ್ಲಿ ಉಪ್ಕೊಂಡಿದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಈಗ ನೋಡ್ತಿದ್ದೀರಾ, ಬಸ್ ಎಲ್ಲಿ ಉಪ್ಕೊಂಡಿದೆ ಅದೇ ಕೆಳಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. ಅಂದರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಪ್ರಯಾಣಿಕರು ಬೇರೆ ಬೇರೆ ಭಾಗಗಳಿಗೆ ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ. ಪೀಕ್ ಅವರ್ಸ್ ಟೈಮಲ್ಲಿ ಇಡೀ ಬಸ್ ನಿಲ್ದಾಣ ಕಂಪ್ಲೀಟ್ಲಿ ರಶ್ ಆಗಿರುತ್ತೆ. ಅಂತಹ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಅವ್ಯವಸ್ಥೆ ಆಗಿದೆ. ಎಲ್ಲೋ ಆಗಿದ್ರೆ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಪ್ಲಾಸ್ಟಿಕ್ ಮೂಲಕ ಈ ಬಸ್ ಶೆಲ್ಟರ್ನ ನಿರ್ಮಾಣ ಮಾಡಿರುವಂಥದ್ದು. ಸರಿಸುಮಾರು 50 ಮೀಟರ್ ಉದ್ದಕ್ಕೆ ಈ ಬಸ್ ಶೆಲ್ಟರ್ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಕಾರ್ಪೊರೇಷನ್ ಭಾಗದಲ್ಲಿ ಮೆಜೆಸ್ಟಿಕ್ಕಿಂದ ಜಯನಗರ, ಬನಶಂಕರಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ದಕ್ಷಿಣ ಭಾಗದ ಬಹುತೇಕ ಭಾಗಗಳಿಗೆ ಮೆಜೆಸ್ಟಿಕ್ಕು ಮತ್ತು ಮಾರ್ಕೆಟಿಂದ ಬರುವಂಥ ಬಸ್ಸುಗಳು ಇಲ್ಲಿಗೆ ಬಂದೇ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ದೊಡ್ಡ ಬಸ್ ನಿಲ್ದಾಣ ಮಾಡಿದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ತಮಿಳುನಾಡಿಗೆ ಹೋಗುವಂಥ ಬಸ್ಗಳು ಇಲ್ಲೇ ಸಹ ಬರುವಂಥದ್ದು. ಇಂತಹ ಬಸ್ ನಿಲ್ದಾಣದಲ್ಲಿ ಈಗ ಈ ರೀತಿಯ ವ್ಯವಸ್ಥೆ ಆಗಿದೆ. ಬಿಬಿಎಂಪಿಯವರು ಒಂದು ಮೆಸೇಜ್ ಹೇಳ್ತಾರೆ, ಎಲ್ಲೆಲ್ಲೋ ಮರದ ಕೊಂಬೆಗಳು ಬಿದ್ದಿದೆ, ನಾವು ತೆಗಿತೀವಿ, ನಮಗೊಂದು ವಾಟ್ಸಪ್ ಮಾಡಿ ಲೊಕೇಶನ್ ಕಳಿಸಿ ಅಂತ. ನಿಮ್ಮ ಕಚೇರಿಯ ಆವರಣದ ಮರದ ಕೊಂಬೆ ಈ ರೀತಿಯ ಅವ್ಯವಸ್ಥೆಯಲ್ಲಿದೆ. ಸಾವಿರಾರು ಜನ ಓಡಾಡುವಂಥ ಬಸ್ ಶೆಲ್ಟರ್ ಮೇಲೆ ರಂಬೆ ಕೊಂಬೆಗಳು ಬೆಳ್ಕೊಂಡಿದೆ. ಅದರಿಂದ ಅನಾಹುತ ಆಗೋದ ದಾರಿ ಮಾಡ್ಕೊತಿದೆ. ಆದರೂ ಸಹ ದೂರು ನೀಡಿದ್ರು ಸಹ ಬಿಬಿಎಂಪಿಯವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇನ್ನು ಬೇರೆ ಕಡೆ ಆಗುವಂಥ ಕೊಂಬೆಗಳನ್ನ ಇವ್ರು ತೆಗಿತಾರಾ ಅಂತ ಅನುಮಾನ ಕಾಡ್ತಿರುವಂಥದ್ದು. ನೋಡಿದ್ರಲ್ಲ ಹೇಗೆ ಮರದ ರೆಂಬೆ ಕೊಂಬೆ ಶೆಲ್ಟರ್ ಮೇಲೆ ಬಿದ್ದಿದೆ ಅಂತ. ಇದರಿಂದಾಗಿ ಶೆಲ್ಟರ್ ಹಾನಿ ಆಗ್ತಾ ಇತ್ತು. ಯಾವ ಟೈಮ್ನಲ್ಲಾದ್ರೂ ಅನಾಹುತ ಸಂಭವಿಸಬಹುದು. ಬಿಬಿಎಂಪಿ ಅವರು ಅನಾಹುತ ಆದ್ಮೇಲೆನೆ ಇದನ್ನೆಲ್ಲ ಸರಿ ಮಾಡೋದು, ಅಲ್ಲಿ ತನಕ ಏನೂ ಕೆಲಸ ಮಾಡೋದಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೊಡ್ಡ ಜನ ಸೇರುವಂಥ ಜಾಗ, ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಹಾಕಿ ಇದು ಮಾಡಿದ್ದಾರೆ, ಶೆಡ್ ಥರ ಮಾಡಿದ್ದಾರೆ. ಅದರ ಮೇಲೆ ತುಂಬ ನೀರಿದೆ. ಅದು ಸ್ವಲ್ಪ ಏನಾದರೂ ಹೋಲ್ಸ್ ಏನಾದರೂ ಆದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಕೆಳಗಡೆ ನಿಂತಿರೋಂಥ ಜನಗಳು, ಮಕ್ಕಳು, ವಯಸ್ಸಾದವ್ರ ಮೇಲೆ ಬಿದ್ದು ದಯವಿಟ್ಟು ಅದನ್ನು ತೆಗಿಸ್ಬೇಕು. ಆಫೀಸ್ ಪಕ್ಕದಲ್ಲೇ ಇದೆಯಲ್ಲ, ಯಾಕೆ ಗಮನಿಸ್ತಾ ಇಲ್ಲ ಸರ್? ನಾವು ನೋಡ್ತಾ ಇದ್ದೀವಿ, ವಾರದಿಂದ ಮಳೆ ಬಿದ್ದರೆ ಸಾಕು, ಎಲ್ಲ ರಸ್ತೆಗಳು ಜಾಮು. ಬರೀ ಮಾತಾಡಿದ್ರೆ ಸಾಕಾಗಲ್ಲ. ಜನಗಳಿಗೆ ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಹೇಳ್ತಾ ಇರೋದು ಅನುಮಾನ, ದಯವಿಟ್ಟು ಮಾತಾಡೋದು ಬಿಟ್ಟು ಕೆಲಸ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅನಾಹುತ ಗ್ಯಾರಂಟಿ ತಪ್ಪಿದ್ದಲ್ಲ. ಅನಾಹುತ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೇಳ್ತಾರೆ ಸರ್, ಅಷ್ಟೇ ಮಾತಿಗೆ ಹೇಳ್ತಾರೆ. ಯಾರಿಗೂ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ ಇದು. ಹೌದು, ಆ್ಯಕ್ಚುಲಿ ಬಿಬಿಎಂಪಿ ಆಫೀಸ್ ಪಕ್ಕದಲ್ಲೇ ಇದೆ. ಯಾರು ಏನು ಕೇರ್ ತಗೊತಾ ಇಲ್ಲ. ಅಕಸ್ಮಾತ್ ಏನಾದರೂ ಬಿದ್ದರೆ ಜನಗಳಿಗೆ ತೊಂದರೆ ಆಗುತ್ತೆ. ಅದೊಂದು 2 ದಿನ 3 ದಿನ ತೋರಿಸ್ತಾರೆ ಅಷ್ಟೇ. ಬೈದನ್ ಯಾರು ಕೇರ್ ತಗೊಳ್ಳಲ್ಲ. 5% ಪ್ಲೇಸಸ್ನ ಕವರ್ ಮಾಡಿದ್ರೆ ಇನ್ನು ಮಿಕ್ಕಿದ್ದು 95% ಪ್ಲೇಸಸ್ನ ಮರ್ತು ಬಿಡ್ತಾರೆ. ಅವರಿಗೆ ಪ್ರಿಕಾಷನ್ ತಗೊಳ್ಳಲ್ಲ. ಎಲ್ಲ ಆದಮೇಲೆ ಬಂದು ಎಲ್ಲ ಟ್ರೀಟ್ ಮಾಡ್ತಾರೆ. ಅವರು ಮುಂಚೆನೇ ಅವ್ರು ಏನು ಕೇರ್ ತಗೊಳ್ಳಲ್ಲ.
ಒಟ್ನಲ್ಲಿ ದೀಪದ ಕೆಳಗೆ ಕತ್ಲು ಅನ್ನೋ ರೀತಿ ಬಿಬಿಎಂಪಿ ತನ್ನ ಕಚೇರಿಯ ಆವರಣದಲ್ಲಿರುವಂತಹ ಮರದಿಂದ ಆಗ್ತಾ ಇರೋ ಅನಾಹುತವನ್ನ ನೋಡಿದ್ರೂ ಕೂಡ ನೋಡದಂತೆ ಇದೆ. ಮಾನ್ಯ ಬಿಬಿಎಂಪಿ ಆಯುಕ್ತರು ಇದಕ್ಕೆ ಏನ್ ಆಕ್ಷನ್ ತಗೋತಾರೋ ಕಾದು ನೋಡಬೇಕಾಗಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.